ಹಲೋ ಡಿಯರ್ ಸ್ಟೂಡೆಂಟ್ಸ್, ಈಗ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆಯ ವಿಧಾನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗಾಗಲೇ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆ ಅಂದರೆ ಏನು ಅಂತ ನೋಡಿದ್ರೆ, ಪ್ರೈಮರಿ ಸೋರ್ಸಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳ್ತೇವೆ. ಡೇಟಾ ಕಲೆಕ್ಷನ್ ಅಲ್ಲಿ ಎರಡಿದೆ, ಒಂದು ಪ್ರೈಮರಿ ಆ್ಯಂಡ್ ಇನ್ನೊಂದು ಸೆಕೆಂಡರಿ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಗಳು ಅಂತ ಕರಿತೇವೆ. ಪ್ರಾಥಮಿಕ ಮೂಲಗಳಿಂದ ಮಾಹಿತಿ ಸಂಗ್ರಹಿಸೋದು ಅಂದರೆ ನೇರವಾಗಿ ಸಂಶೋಧಕನೇ ಕ್ಷೇತ್ರಕ್ಕೆ ಹೋಗಿ, ಸಂಶೋಧನಾ ಕ್ಷೇತ್ರಕ್ಕೆ ಹೋಗಿ ಖುದ್ದಾಗಿ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆ ಅಂತ ಕರೀತಾರೆ. ಈ ಪ್ರಾಥಮಿಕ ಮಾಹಿತಿಯನ್ನ ಸಂಶೋಧಕ ಸಂಶೋಧನಾ ಕ್ಷೇತ್ರದಿಂದ ಸಂಗ್ರಹಿಸ್ತಾನೆ, ಸರಿ. ಆದರೆ ಆ ಮಾಹಿತಿ ಸಂಗ್ರಹಣೆಗೆ ಕೆಲವೊಂದು ತಂತ್ರಗಳು ಬೇಕಲ್ಲ, ಅವನಿಗೆ ಕೆಲವೊಂದು ವಿಧಾನಗಳು ಅಥವಾ ಸಾಧನಗಳು ಬೇಕು. ಯಾವ ಸಾಧನಗಳ ಮೂಲಕ ಕ್ಷೇತ್ರ ಕಾರ್ಯವನ್ನ ಮಾಡಿ ಸಂಶೋಧಕ ಮಾಹಿತಿ ಸಂಗ್ರಹಿಸ್ತಾನೆ ಅನ್ನೋದೇ ಪ್ರಾಥಮಿಕ ಮೂಲಗಳಲ್ಲಿಯೇ ಇರುವಂತಹ ಪ್ರಕಾರಗಳು. ಪ್ರಾಥಮಿಕ ಮೂಲಗಳಲ್ಲಿ ನಾವು ಪ್ರಮುಖವಾಗಿ 3 ಪ್ರಕಾರಗಳನ್ನು ಗಮನಿಸ್ತೇವೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನಿಮಗೆ. ಒಂದು ಒಬ್ಸರ್ವೇಷನ್, ಅವಲೋಕನ. ಎರಡನೇದು ಇಂಟರ್ವ್ಯೂ, ಸಂದರ್ಶನ. ಮೂರನೇದು ಕ್ವೆಶ್ಚನೇರ್, ಪ್ರಶ್ನಾವಳಿ. ಈ 3 ವಿಧಾನಗಳ ಮೂಲಕ ಸಂಶೋಧಕ ಕ್ಷೇತ್ರ ಕಾರ್ಯವನ್ನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಹಾಗಾಗಿ ಈ 3 ಏನಂತ ಕರೆಸ್ಕೊಳ್ಳುತ್ತೆ, ಪ್ರಾಥಮಿಕ ಮೂಲಗಳ ಪ್ರಕಾರಗಳು ಅಂತ ಕರೆಸ್ಕೊಳ್ಳುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಮೊದಲನೆಯ ಪ್ರಕಾರವಾದಂತಹ ಅವಲೋಕನದ ಬಗ್ಗೆ ಚರ್ಚೆ ಮಾಡೋಣ. ಅವಲೋಕನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅವಲೋಕನದ ಲಕ್ಷಣಗಳೇನು, ಅವಲೋಕನದಲ್ಲಿ ಪ್ರಕಾರಗಳೆಷ್ಟಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅವಲೋಕನ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ವೀಕ್ಷಿಸೋದು ಅಂತ ಅರ್ಥ, ನೋಡೋದು. ಅವಲೋಕಿಸೋದು ಅಂದ್ರೆ ನೋಡೋದು ಅಂತ ಅರ್ಥ, ಗುರುತಿಸೋದು ಅಂತಾನೂ ಅರ್ಥ ಆಗುತ್ತೆ. ಇದು ಸಾಮಾಜಿಕ ಸಂಶೋಧನೆಗಾಗಿ ಪ್ರಾಥಮಿಕ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುವಲ್ಲಿ ಒಂದು ಮಹತ್ವದ ವಿಧಾನ. ಇದೊಂದು ಮಾಹಿತಿ ಸಂಗ್ರಹಣೆಯ ಸ್ವತಂತ್ರ ವಿಧಾನ ಅಂತ ಕರೀತಾರೆ ತಜ್ಞರು. ಅವಲೋಕನ ಪದ್ಧತಿಯಲ್ಲಿ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಅಂದ್ರೆ ಸಂಶೋಧಕ ತಾನು ಸಂಶೋಧನೆಗೆ ಆಯ್ದುಕೊಂಡಂತಹ ವಿಷಯ ಅಥವಾ ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಕೆಲವೊಮ್ಮೆ ಸಂಶೋಧಕರು ಪ್ರಶ್ನಾವಳಿ ಮತ್ತು ಸಂದರ್ಶನ ವಿಧಾನಗಳ ಜೊತೆಗೆ ಅವಲೋಕನ ವಿಧಾನವನ್ನು ಉಪಯೋಗಿಸ್ತಾನೆ. ಅಂದ್ರೆ ಇವು 3 ಕೂಡ ಪ್ರಾಥಮಿಕ ಮೂಲಗಳನ್ನು ಸಂಗ್ರಹಿಸುವ ತಂತ್ರಗಳು. ಅವಲೋಕನ ಪದ್ಧತಿಯ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದಾಗಿದೆ. ಇದು ಮಾನವನ ಕಲಿಕೆಗೆ ಇರುವ ಮಹತ್ವದ ಮಾರ್ಗ. ವಿಜ್ಞಾನವು ಅವಲೋಕನದಿಂದಲೇ ಪ್ರಾರಂಭವಾಗುತ್ತೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಅವಲೋಕನ ವಿಧಾನವನ್ನ ಎಲ್ಲ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ನ್ಯಾಚುರಲ್ ಸೈನ್ಸ್ ಅಲ್ಲೂ ಒಬ್ಸರ್ವೇಷನ್ ಮೆಥಡ್ ಯೂಸ್ ಮಾಡ್ತಾರೆ ರಿಸರ್ಚ್ ಮಾಡುವಾಗ. ಹಾಗೆ ಸೋಷಿಯಲ್ ಸೈನ್ಸ್ಗಳಲ್ಲೂ ಒಬ್ಸರ್ವೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಇತರ ಸಾಮಾಜಿಕ ವಿಜ್ಞಾನಗಳಲ್ಲಿ ಅವಲೋಕನ ವಿಧಾನದ ಮೂಲಕವೇ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಎಲ್ಲಿ ಈ ಅವಲೋಕನ ಹೆಚ್ಚು ಉಪಯೋಗವಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೋಡಿ, ಅನಕ್ಷರಸ್ಥರು, ಗ್ರಾಮೀಣ ಜನರು, ಆದಿವಾಸಿಗಳು, ಚಿಕ್ಕ ಮಕ್ಕಳು ಮೊದಲಾದವರ ಬಗ್ಗೆ ಅಧ್ಯಯನ ಮಾಡುವಾಗ ಈ ಒಂದು ಅವಲೋಕನ ವಿಧಾನ ಅತ್ಯಂತ ಉಪಯುಕ್ತವಾಗುತ್ತೆ. ಯಾಕೆ ಅಂದ್ರೆ ಎಷ್ಟೋ ಸಲ ಅನಕ್ಷರಸ್ಥರು ಸಂಶೋಧಕನ ಪ್ರಶ್ನೆಗಳಿಗೆ ಉತ್ತರ ಕೊಡುವಲ್ಲಿ ಅಸಮರ್ಥರಾಗಿರ್ತಾರೆ. ಗ್ರಾಮೀಣ ಜನರು ಅಸಮರ್ಥರಾಗಿರ್ತಾರೆ. ಆದಿವಾಸಿಗಳು, ಚಿಕ್ಕ ಮಕ್ಕಳು, ಎಷ್ಟೋ ಸಲ ಚಿಕ್ಕ ಮಕ್ಕಳಿಗೆ ಏನ್ ಪ್ರಶ್ನೆ ಕೇಳ್ತಾರೆ ಅನ್ನೋದು ಅರ್ಥ ಆಗ್ಲಿಕ್ಕಿಲ್ಲ. ಅಂತಹ ಸಮಯದಲ್ಲಿ ಸಂಶೋಧಕ ಖುದ್ದಾಗಿ ಅವಲೋಕಿಸಿ ಹೆಚ್ಚಿನ ವೀಕ್ಷಣೆಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸ್ತಾನೆ. ಹೀಗೆ ಸಂಶೋಧನೆಯ ಉದ್ದೇಶಕ್ಕಾಗಿ ಸಂಶೋಧನಾ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ವಿಷಯ ಅಥವಾ ಮಾಹಿತಿ ಸಂಗ್ರಹಿಸುವುದೇ ಅವಲೋಕನ ವಿಧಾನ ಅಥವಾ ಅವಲೋಕನ ಪದ್ಧತಿ. ಅವಲೋಕನ ಅಂದ್ರೆ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಮಾಹಿತಿಯನ್ನ ನಾವು ಪಡ್ಕೊಳ್ಳುವಂಥದ್ದು ಅಂತ ಅರ್ಥ. ಬನ್ನಿ ಇವಾಗ ಅವಲೋಕನ ಪದ್ಧತಿಗೆ ಇರುವಂತಹ ಪ್ರಮುಖ ಲಕ್ಷಣಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಬರೀ ಅವಲೋಕನ, ಈಗ ನೋಡಿ, ಸಿಂಪಲ್ ಆಗಿ ನಾವು ಸಾದಾ
ವೀಕ್ಷಣೆ ಮಾಡೋದಕ್ಕೂ ವೈಜ್ಞಾನಿಕ ವೀಕ್ಷಣೆಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಲ್ಲಿ ಅವಲೋಕನ ಅಂದರೆ ವೈಜ್ಞಾನಿಕ ವೀಕ್ಷಣೆ ಅಂತ ಅರ್ಥ. ಸೊ ಈ ವೈಜ್ಞಾನಿಕ ವೀಕ್ಷಣೆಗೆ ತನ್ನದೇ ಆದಂತಹ ಕೆಲವೊಂದು ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಇರುತ್ತೆ. ಆ ಲಕ್ಷಣಗಳು ಯಾವುದು ಅಂದರೆ ಪ್ರಮುಖವಾಗಿ 5 ಲಕ್ಷಣಗಳಿದೆ. ಮೊದಲು ಪಾಯಿಂಟ್ಗಳನ್ನು ಹೇಳ್ತೇನೆ, ನಂತರ ಒಂದೊಂದಾಗಿ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ನಂಬರ್ 1, ಅವಲೋಕನವು ಭೌತಿಕ ಮತ್ತು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ನಂಬರ್ 2, ಅವಲೋಕನವು ಐಚ್ಛಿಕ ಪ್ರಕ್ರಿಯೆಯಾಗಿರುತ್ತೆ. ವಾಲಂಟರಿ ಪ್ರೋಸೆಸ್ ಇಟ್ ಇಸ್. ಫಿಸಿಕಲ್ ಅಂಡ್ ಮೆಂಟಲ್ ಪ್ರೋಸೆಸ್. ಅವಲೋಕನವು ಉದ್ದೇಶಪೂರ್ವಕ ಪ್ರಕ್ರಿಯೆಯಾಗಿದೆ. ಕಾನ್ಶಿಯಸ್ ಪ್ರೋಸೆಸ್. ಅವಲೋಕನವು ಕೇವಲ ಗಮನಿಸೋದಲ್ಲ. ಅವಲೋಕನ ಅಂದರೆ ಕೇವಲ ನೋಡೋದು ಅಥವಾ ಗಮನಿಸೋದಲ್ಲ. ನಾಟ್ ಓನ್ಲಿ ಟು ಲುಕ್ ಓವರ್. ಅವಲೋಕನವು ಪ್ರಾಥಮಿಕ ದತ್ತಾಂಶ ಸಂಗ್ರಹಿಸುವ ವೈಜ್ಞಾನಿಕ ವಿಧಾನವಾಗಿದೆ. ಇಟ್ಸ್ ಅ ಸೈಂಟಿಫಿಕ್ ಮೆಥಡ್ ಟು ಕಲೆಕ್ಟ್ ಪ್ರೈಮರಿ ಡೇಟಾ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ಅವಲೋಕನವು, ಮೊದಲನೇದಾಗಿ ಅವಲೋಕನವು ಭೌತಿಕ ಮತ್ತು ಮಾನಸಿಕ ಪ್ರಕ್ರಿಯೆಯಾಗಿದೆ. ಇಟ್ಸ್ ಬೋತ್ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಪ್ರೋಸೆಸ್ ಅಂತ ಹೇಳ್ತಾರೆ. ತಜ್ಞರ ಪ್ರಕಾರ ಅವಲೋಕನ ಮನೋಭೌತಿಕ ಪ್ರಕ್ರಿಯೆಯಾಗಿರುತ್ತೆ. ಅಂದರೆ ವಿಷಯಗಳನ್ನು ಅವಲೋಕನ ಮಾಡುವಾಗ ಸಂಶೋಧಕನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಡಗಿಕೊಳ್ಳಬೇಕಾಗತ್ತೆ. ಯಾವುದೋ ಒಂದು ಸಂಶೋಧನಾ ವಿಷಯದ ಬಗ್ಗೆ ಅವನು ವೀಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ, ವೈಜ್ಞಾನಿಕವಾಗಿ ಗಮನಿಸ್ತಾ ಇದ್ದಾನೆ ಅಂದರೆ ಅಲ್ಲಿ ಅವನು ದೈಹಿಕವಾಗಿಯೂ ತೊಡಗಿಕೊಳ್ಬೇಕು, ಜೊತೆಗೆ ಮಾನಸಿಕವಾಗಿಯೂ ಅವನು ಸಂಪೂರ್ಣವಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕಾಗತ್ತೆ. ಮಾನವನು ತನ್ನ ಪಂಚೇಂದ್ರಿಯಗಳ ಮೂಲಕ ಸಂಶೋಧನೆಯ ವಿಷಯಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಮಾಹಿತಿ ಸಂಗ್ರಹಣೆ ಮಾಡಬೇಕು. ಪಂಚೇಂದ್ರಿಯಗಳನ್ನು, 5 ಇಂದ್ರಿಯಗಳನ್ನು ಇಲ್ಲಿ ಅವಲೋಕನ ಮಾಡುವಾಗ ಅವನು ಉಪಯೋಗಿಸ್ಬೇಕಾಗತ್ತೆ. ಕಣ್ಣು, ಕಿವಿ, ಮೂಗು ಎಲ್ಲವೂ ಕೂಡ ಒಂದು ಚುರುಕಾಗಿರಬೇಕು. ಎಲ್ಲ ಕಡೆಯಿಂದಲೂ ಮಾಹಿತಿ ಸಂಗ್ರಹಿಸ್ತಾ ಇರಬೇಕು ಅಂತ. ಎಷ್ಟೋ ಸಲ ಸಂಶೋಧಕನು ತನ್ನ ಜಾಣ್ಮೆಯಿಂದ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿಯೂ ಸಹ ವಿಷಯಗಳ ಸೂಕ್ಷ್ಮ ಅವಲೋಕನ ಮಾಡಿ ದತ್ತಾಂಶ ಅಥವಾ ಮಾಹಿತಿಯನ್ನು ಸಂಗ್ರಹಿಸಬೇಕು. ಎಷ್ಟೋ ಸಲ ರೆಸ್ಪಾಂಡೆಂಟ್ಸ್ ಏನಿರ್ತಾರೆ, ನಾವು ಯಾರಿಂದ ಉತ್ತರಗಳನ್ನು ಪಡ್ಕೊಳ್ತೇವೆ, ಅವರು ಎಷ್ಟೋ ಸಲ ಮಾಹಿತಿಗಳನ್ನು ಹೇಳಲಿಕ್ಕೆ ಇಡಬಹುದು. ಆದರೆ ಸಂಶೋಧಕ ತಾನೇ ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಎಷ್ಟೋ ಮಾಹಿತಿಗಳನ್ನು ಅವನು ಕಲೆ ಹಾಕ್ಬೋದು ಅಥವಾ ಸಂಗ್ರಹಿಸಬಹುದು ಅಂತ. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇದಾಗಿ ಅವಲೋಕನವು ಐಚ್ಛಿಕ ಪ್ರಕ್ರಿಯೆಯಾಗಿರುತ್ತೆ. ಇಟ್ಸ್ ಅ ವಾಲಂಟರಿ ಪ್ರೋಸೆಸ್ ಅಂತ ಹೇಳ್ತೇವೆ. ಅಂದರೆ ಅವಲೋಕನ ಅನ್ನೋದು ಸಂಶೋಧಕನ ಇಚ್ಛಾಪೂರ್ವಕ ಪ್ರಕ್ರಿಯೆ. ಏಕೆಂದರೆ ಸಂಶೋಧಕ ತನ್ನ ಕಣ್ಣಿಗೆ ಕಾಣುವ ಮತ್ತು ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳೆಲ್ಲವನ್ನೂ ಅವನು ಗಮನಿಸಬೇಕಾಗಿಲ್ಲ. ಎಷ್ಟೋ ಸಲ ತನ್ನ ಅಧ್ಯಯನಕ್ಕೆ ಬೇಡವಾದ ವಿಷಯಗಳು ಕೂಡ ಅವನ ಗಮನಕ್ಕೆ ಬರಬಹುದು, ಆದರೆ ಅವುಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಗಮನಿಸಬೇಕಾಗಿಲ್ಲ. ಹಾಗಾದರೆ ಅವನು ಸಂಶೋಧಕ ಏನನ್ನ ಗಮನಿಸಬೇಕಾಗತ್ತೆ, ಏನನ್ನ ಅವಲೋಕಿಸಬೇಕಾಗತ್ತೆ ಅಂದರೆ, ಸಂಶೋಧಕ ತನ್ನ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ಗಮನಿಸಬೇಕಾಗತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಷಯಗಳು ಅವನ ಗಮನಕ್ಕೆ ಬರಬಹುದು, ಆದರೆ ಅವು ಎಲ್ಲವೂ ಅವನಿಗೆ ಅಧ್ಯಯನಕ್ಕೆ ಅವಶ್ಯಕ ಇಲ್ಲ ಅಂತಾದರೆ ಅವನು ಅವುಗಳನ್ನು ಗಂಭೀರವಾಗಿ ಅವಲೋಕನ ಮಾಡಬೇಕು ಅಂತ ಇಲ್ಲ. ತನ್ನ ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗಂಭೀರವಾಗಿ ವೈಜ್ಞಾನಿಕ ಅವಲೋಕನ ಮಾಡಬೇಕಾಗತ್ತೆ. ಹೀಗೆ ಸಂಶೋಧನೆಯ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಮತ್ತು ಅನಾವಶ್ಯಕ ವಿಷಯಗಳನ್ನು ಸಂಶೋಧಕ ಅವಲೋಕಿಸಬೇಕಾಗಿಲ್ಲ. ಅವನಿಗೆ ಬೇಡಾದ ವಿಷಯಗಳ ಬಗ್ಗೆ ಗಮನ ನೀಡಬೇಕಾಗಿಲ್ಲ. ಹೀಗಾಗಿ ಅವಲೋಕನವು ಐಚ್ಛಿಕ ಪ್ರಕ್ರಿಯೆಯಾಗಿರುತ್ತೆ. ಅಂದರೆ ಸಂಶೋಧಕ ಯಾವ ವಿಷಯಗಳನ್ನು ಗಮನಿಸಲಿಕ್ಕೆ ಇಚ್ಛೆ ಪಡ್ತಾನೋ ಅವುಗಳನ್ನು ಮಾತ್ರ ಅವನು ಗಮನಿಸಬೇಕಾಗತ್ತೆ. ಅಂದರೆ ಯಾವ ವಿಷಯವನ್ನು ಗಮನಿಸಬೇಕು, ಯಾವುದನ್ನು ಗಮನಿಸಬಾರ್ದು ಅನ್ನೋದನ್ನು ಸಂಶೋಧಕ ತಾನೇ ನಿರ್ಧರಿಸ್ತಾನೆ. ತನಗೆ ಬೇಕಾದ ವಿಷಯಗಳನ್ನು ಮಾತ್ರ ಅವನು ಗಮನಿಸ್ತಾನೆ. ಇದು ಎರಡನೆಯ ಲಕ್ಷಣ. ಇನ್ನು ಮೂರನೇದಾಗಿ ಅವಲೋಕನ ಒಂದು ಉದ್ದೇಶಪೂರ್ವಕ ಕ್ರಿಯೆ. ಇಟ್ಸ್ ಅ ಕಾನ್ಶಿಯಸ್ ಪ್ರೋಸೆಸ್. ಯಾಕೆ ಅಂದರೆ ಸಂಶೋಧಕ ಕೆಲವೊಂದು ನಿಶ್ಚಿತ ಅಥವಾ ನಿರ್ದಿಷ್ಟ ಉದ್ದೇಶಗಳನ್ನಿಟ್ಕೊಂಡೇ ಸಂಶೋಧನೆಯನ್ನು ಮಾಡ್ತಾನೆ. ಹೀಗಾಗಿ ಸಂಶೋಧನಾ ವಿಷಯಗಳನ್ನೂ ಸಹ ನಿರ್ದಿಷ್ಟ ಉದ್ದೇಶಗಳನ್ನಿಟ್ಕೊಂಡೇ ಅವಲೋಕಿಸ್ತಾನೆ. ಇದೇ ಈಗ ಹೇಳಿದೆ ನಾನು, ತನಗೆ ಬೇಕಾದ ವಿಷಯಗಳನ್ನು ಮಾತ್ರ ಅವಲೋಕಿಸಬೇಕು. ಅವನು ತನ್ನ ಸಂಶೋಧನೆಗೆ ಅವಶ್ಯಕವಿರುವ ವಿಷಯಗಳನ್ನು ಮಾತ್ರ
ಅವಲೋಕಿಸಬೇಕು ಅಂದರೆ. ಅದರ ಅರ್ಥ ಏನು? ಅವನ ಉದ್ದೇಶ ಎಲ್ಲಿ ಈಡೇರತ್ತೋ, ಉದ್ದೇಶಪೂರ್ವಕವಾಗಿ ತನಗಿಷ್ಟವಾದ ತನಗೆ ಬೇಕಾದ ವಿಷಯಗಳನ್ನು ಮಾತ್ರ ಅವನು ಅವಲೋಕಿಸಬೇಕಾಗತ್ತೆ. ಸಂಶೋಧಕನು ಅವಲೋಕನದ ಮೂಲಕ ತನ್ನ ಸಂಶೋಧನೆಗೆ ಬೇಕಾದ ಮಾಹಿತಿಯನ್ನ ಪಡ್ಕೊಳ್ತಾನೆ. ಹೀಗಾಗಿ ಅವಲೋಕನವು ಸಂಶೋಧಕನ ಉದ್ದೇಶಪೂರ್ವಕ ಪ್ರಕ್ರಿಯೆಯಾಗಿರುತ್ತೆ. ಉದ್ದೇಶಪೂರ್ವಕವಾಗಿ ಅವನು ತನಗೆ ಏನು ಬೇಕೋ ಅದನ್ನು ಮಾತ್ರ ಅವನು ಗಮನಿಸ್ತಾನೆ. ಗುರಿ ಉದ್ದೇಶಗಳಿಲ್ಲದ ಅವಲೋಕನಗಳಿಗೆ ಮಹತ್ವ ಇರೋದಿಲ್ಲ. ಸುಮ್ಮನೆ ನಾನಾಗಲೇ ಹೇಳಿದೆ, ಸುಮ್ಮನೆ ಜನಸಾಮಾನ್ಯರು ಒಂದು ವಿಷಯವನ್ನು ಗಮನಿಸೋದಕ್ಕೂ ಒಬ್ಬ ಸಂಶೋಧಕ ವೈಜ್ಞಾನಿಕವಾಗಿ ವಿಷಯವನ್ನು ಗಮನಿಸೋದಕ್ಕೂ ವ್ಯತ್ಯಾಸ ಇದೆ. ಯಾವುದೇ ಗುರಿ ಉದ್ದೇಶವಿಲ್ಲದೆ ನಾವು ವಿಷಯಗಳನ್ನು ಗಮನಿಸಿದರೆ ಅದಕ್ಕೆ ಮಹತ್ವ ಇರೋದಿಲ್ಲ. ಅವಲೋಕನ ಅನ್ನೋದು ಅರ್ಥಪೂರ್ಣವಾಗಬೇಕಾದ್ರೆ ಅದು ಸಂಶೋಧಕನ ಆಸಕ್ತಿ ಮತ್ತು ಸಂಶೋಧನೆಯ ಉದ್ದೇಶಗಳಿಗನುಗುಣವಾಗಿ ಇರಬೇಕಾಗತ್ತೆ. ಅವಲೋಕನ ಅನ್ನೋದು ವೈಜ್ಞಾನಿಕವಾಗಿ ಅರ್ಥಪೂರ್ಣವಾಗಿರಬೇಕು ಅಂದರೆ ಸಂಶೋಧಕ ಅಲ್ಲಿ ಆಸಕ್ತಿ ವಹಿಸಬೇಕು, ಸಂಶೋಧನೆಯ ಉದ್ದೇಶಗಳನ್ನು ಇಟ್ಕೊಂಡು ಅವಲೋಕನ ಮಾಡಬೇಕು. ಸಂಶೋಧನೆಯ ಉದ್ದೇಶ ಎಲ್ಲಿ ಈಡೇರುತ್ತೋ ಆ ವಿಷಯಗಳನ್ನು ಮಾತ್ರ ಅವಲೋಕನ ಮಾಡಬೇಕಾಗತ್ತೆ. ಹೀಗಾಗಿ ಅವಲೋಕನ ಅನ್ನೋದು ಒಂದು ಉದ್ದೇಶಪೂರ್ವಕ ಪ್ರಕ್ರಿಯೆಯಾಗಿದೆ. ಇನ್ನು 4ನೇದಾಗಿ, ಅವಲೋಕನ ಅಂದರೆ ಕೇವಲ ಗಮನಿಸೋದಲ್ಲ. ಕೇವಲ ಗಮನಿಸೋದು ಸಾಮಾನ್ಯ ಅರ್ಥದಲ್ಲಿ ನೋಡಿ, ಅವಲೋಕನ ಮಾಡೋದು ಅಂದರೆ ಗಮನಿಸೋದು, ನೋಡೋದು ಅಂಥೇಳಿ ಅರ್ಥ ಆಗುತ್ತೆ. ಆದರೆ ಸಂಶೋಧನೆಯಲ್ಲಿ ಅವಲೋಕನ ಅಂದರೆ ಕೇವಲ ಗಮನಿಸೋದಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ಕೇವಲ ನೋಡೋದು ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ವೈಜ್ಞಾನಿಕವಾಗಿ ಅವಲೋಕನ ಮಾಡೋದು ಅಂತ ಅರ್ಥ. ಅವಲೋಕನದಲ್ಲಿ ಅಧ್ಯಯನದ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಜಾಗರೂಕತೆಯಿಂದ ಗಮನಿಸಬೇಕಾಗತ್ತೆ. ಇಲ್ಲಿ ಉದ್ದೇಶ ಏನು? ಸಂಶೋಧನೆಯ ಉದ್ದೇಶ ಇರೋದ್ರಿಂದ, ತಾನು ಸಂಶೋಧನೆ ಮಾಡಬೇಕಾಗಿರೋದ್ರಿಂದ, ತನಗೆ ಅವಶ್ಯಕವಿರುವ ವಿಷಯವನ್ನ ಸಂಶೋಧಕ ಅವಲೋಕನ ಮಾಡೋದ್ರಿಂದ ಆ ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಜಾಗರೂಕತೆಯಿಂದ ಅವನು ಗಮನಿಸಬೇಕು. ಯಾವುದೇ ಪಕ್ಷಪಾತ ಮಾಡದೆ, ಯಾವುದೇ ಪೂರ್ವಾಗ್ರಹ ಭಾವನೆಗಳಿಲ್ಲದೆ, ಅಂದರೆ ಮನಸ್ಸಿನಲ್ಲಿ ಮೊದಲೇ ಕೆಲವೊಂದು ಭಾವನೆಗಳನ್ನು ಇಟ್ಕೊಂಡು ಪ್ರೀತಿ ದ್ವೇಷಗಳಿಲ್ಲದೆ ಅಧ್ಯಯನದ ವಿಷಯ ಮತ್ತು ವ್ಯಕ್ತಿಗಳನ್ನು ವೀಕ್ಷಿಸೋದಕ್ಕೆ ಅವಲೋಕನ ಅಂತಾರೆ. ಅಂದರೆ ಸಂಶೋಧಕ ಅವಲೋಕನ ಮಾಡಬೇಕಾದ್ರೆ ಪಕ್ಷಪಾತ ಮಾಡೋ ಹಾಗಿಲ್ಲ. ಕೆಲವೊಂದು ವಿಷಯಗಳಿಗೆ ಹೆಚ್ಚು ಮಹತ್ವ ಕೊಡೋದು, ಕೆಲವೊಂದು ವಿಷಯಗಳಿಗೆ ಕಡಿಮೆ ಮಹತ್ವ ಕೊಡೋದು, ಆ ರೀತಿ ಮಾಡೋ ಹಾಗಿಲ್ಲ. ಹಾಗೆಯೇ ಯಾವುದೇ ಪೂರ್ವಾಗ್ರಹ ಪೀಡೆಗೆ ಒಳಗಾಗದೆ, ಪೂರ್ವಾಗ್ರಹ ಭಾವನೆಗಳಿಲ್ಲದೆ, ಪ್ರಿಜುಡಿಸಸ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೇನೆ, ಜೊತೆಗೆ ಪ್ರೀತಿ ದ್ವೇಷಗಳಿಲ್ಲದೆ, ಅಂದರೆ ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ವಿಷಯಗಳ ಬಗ್ಗೆ ಪ್ರೀತಿಯನ್ನ ಹೊಂದಿ, ಇನ್ನು ಕೆಲವು ವಿಷಯಗಳ ವ್ಯಕ್ತಿಗಳ ಬಗ್ಗೆ ದ್ವೇಷವನ್ನ ಹೊಂದಿ ಅವಲೋಕನ ಮಾಡೋ ಹಾಗಿಲ್ಲ. ಈ ಒಂದು ಇಷ್ಟೆಲ್ಲ ಗುಣಗಳನ್ನು ಇಟ್ಕೊಂಡು ಏನು ಅವಲೋಕನ ಮಾಡ್ತಾನೆ ಸಂಶೋಧಕ, ಅದನ್ನ ಅವಲೋಕನ ಅಂತ ಕರೀತಾರೆ. ಸುಮ್ಮನೆ ನೋಡೋದಲ್ಲ. ಅವಲೋಕನ ಅಂದರೆ ಕೇವಲ ನೋಡೋದಲ್ಲ, ಇಷ್ಟೆಲ್ಲ ಭಾವನೆಗಳನ್ನು ಹೊಂದಿ, ಇಷ್ಟೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ವೈಜ್ಞಾನಿಕವಾಗಿ ಸಂಶೋಧನಾ ವಿಷಯವನ್ನು ಗಮನಿಸೋದಕ್ಕೆ ಅವಲೋಕನ ಅಂತಾರೆ. ಅವಲೋಕನಕ್ಕೆ ವೈಜ್ಞಾನಿಕ ದೃಷ್ಟಿಕೋನ ಇರುತ್ತೆ. ವೈಜ್ಞಾನಿಕತೆ ಇರದ ಅವಲೋಕನವು ನಿರೀಕ್ಷಿತ ಫಲಿತಾಂಶವನ್ನು ನೀಡಲಾರದು. ವೈಜ್ಞಾನಿಕತೆ ಇಲ್ಲದೆ ಹೋದರೆ, ವೈಜ್ಞಾನಿಕವಾಗಿ ಅವಲೋಕನ ಮಾಡದೆ ಹೋದರೆ ಸಂಶೋಧನೆ ಯಶಸ್ವಿಯಾಗಲಿ. ನಿರೀಕ್ಷಿತ ಫಲಿತಾಂಶ ಅಂದರೆ ಏನು? ಸಂಶೋಧನೆ ಯಶಸ್ವಿಯಾಗಬೇಕು. ಸಂಶೋಧಕನ ಸಂಶೋಧನೆ ಯಶಸ್ವಿಯಾಗಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಿರ್ದಿಷ್ಟ ಉದ್ದೇಶ ಮತ್ತು ಆಸಕ್ತಿಯನ್ನಿಟ್ಟುಕೊಂಡು ಸಂಶೋಧನಾ ವಿಷಯವನ್ನು ಗಮನಿಸೋದೇ ಅವಲೋಕನ ಅಂಥೇಳಿ ಕರೆಸ್ಕೊಳ್ಳುತ್ತೆ. ಇದು 4ನೆಯ ಲಕ್ಷಣ. ಇನ್ನು 5ನೇದಾಗಿ, ಅವಲೋಕನವು ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸುವ ವೈಜ್ಞಾನಿಕ ವಿಧಾನವಾಗಿದೆ. ಪ್ರಾಥಮಿಕ ದತ್ತಾಂಶ ಅಂದರೆ ಪ್ರಾಥಮಿಕ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಲಿಕ್ಕೆ ಒಂದು ವೈಜ್ಞಾನಿಕ ವಿಧಾನ ಈ ಅವಲೋಕನ. ಅವಲೋಕನವು ಸಂಶೋಧನಾ ವಸ್ತು, ವಿಷಯ ಅಥವಾ ಸಂಗತಿಗಳನ್ನು ನೇರವಾಗಿ ಅಧ್ಯಯನ ಮಾಡುವ ವೈಜ್ಞಾನಿಕ ಅಥವಾ ಶಾಸ್ತ್ರೀಯ ವಿಧಾನವಾಗಿದೆ. ಈ ಒಂದು ತಂತ್ರದಲ್ಲಿ, ಅಂದರೆ ಅವಲೋಕನ ವಿಧಾನದಲ್ಲಿ, ಸಂಶೋಧಕನು ಕ್ಷೇತ್ರ ಕಾರ್ಯದ ಮೂಲಕ ನೇರವಾಗಿ ಮಾಹಿತಿ ಸಂಗ್ರಹಿಸ್ತಾನೆ. ಅಂದರೆ ಪ್ರಾಥಮಿಕ ಮಾಹಿತಿ ಸಂಗ್ರಹಿಸೋದು ಅಂದ್ರೇನೆ ಸಂಶೋಧಕ ಖುದ್ದಾಗಿ ನೇರವಾಗಿ ಸಂಶೋಧನಾ ಕ್ಷೇತ್ರಕ್ಕೆ ಹೋಗೋದು. ಸಂಶೋಧನಾ ಕ್ಷೇತ್ರಕ್ಕೆ ಹೋಗಿ ತಾನೇ ನೇರವಾಗಿ ವಿಷಯಗಳನ್ನು ಅವಲೋಕಿಸಿ ಮಾಹಿತಿಯನ್ನು ಸಂಗ್ರಹಿಸ್ತಾನೆ.
ಸಂಶೋಧಕ. ಅವಲೋಕನವು ನಂಬಲರ್ಹವಾದಂತಹ ದತ್ತಾಂಶವನ್ನು ಸಂಗ್ರಹಿಸುವ ಶ್ರೇಷ್ಠ ವಿಧಾನ. ಅಂದರೆ ಅವಲೋಕನದ ಮೂಲಕ ಸಂಶೋಧಕ ಏನು ಮಾಹಿತಿಯನ್ನು ಸಂಗ್ರಹಿಸ್ತಾನೆ, ಎಲ್ಲವುಗಳು ಕೂಡ ನಂಬಲರ್ಹವಾಗಿದೆ, ನಂಬಲು ಯೋಗ್ಯವಾಗಿದೆ ಅಂತ. ಯಾಕೆ ನಂಬಲು ಯೋಗ್ಯವಾಗಿರುತ್ತೆ ಅಂದರೆ, ಸಂಶೋಧಕ ಖುದ್ದಾಗಿ ಅವಲೋಕಿಸಿ ಮಾಹಿತಿಯನ್ನ ಸಂಗ್ರಹಿಸಿರ್ತಾನೆ. ಹಾಗಾಗಿ ಯಾರೋ ಹೇಳಿದ್ದೋ ಅಥವಾ ಎಲ್ಲಿಂದಲೋ ಕೇಳಿದ್ದೋ ಅಲ್ಲ, ತಾನೇ ನೇರವಾಗಿ ಅವಲೋಕನ ಮಾಡಿ ತಾನೇ ನೇರವಾಗಿ ಗಮನಿಸಿ ಮಾಹಿತಿಯನ್ನು ಸಂಗ್ರಹಿಸಿರೋದ್ರಿಂದ ಅದು ನಂಬಲು ಯೋಗ್ಯವಾದಂತಹ, ನಂಬಲು ಅರ್ಹವಾದಂತಹ ದತ್ತಾಂಶ ಆಗಿರತ್ತೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಇದು ಸಂಶೋಧಕನಿಗೆ ವಿವಿಧ ಸಾಮಾಜಿಕ ವಿದ್ಯಮಾನಗಳ ನಡುವಿನ ಕಾರ್ಯಕಾರಣ ಸಂಬಂಧವನ್ನ ಕಂಡುಹಿಡಿಯಲಿಕ್ಕೆ ಮತ್ತು ವಿಶ್ಲೇಷಿಸಲಿಕ್ಕೆ ಸಹಾಯ ಮಾಡುತ್ತೆ. ಅವಲೋಕನ ಅನ್ನೋದು ಎಲ್ಲಿ ಉಪಯೋಗವಾಗುತ್ತೆ ಅಂದರೆ, ಸಾಮಾಜಿಕ ವಿದ್ಯಮಾನಗಳ ನಡುವಿನ ಕಾರ್ಯಕಾರಣ ಸಂಬಂಧ, ಅಂದರೆ ಕಾರಣ ಪರಿಣಾಮಗಳ ಸಂಬಂಧ ಅಂತಲೂ ಹೇಳ್ತೇವೆ, ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತ. ಸೊ ಎರಡು ಸಾಮಾಜಿಕ ವಿದ್ಯಮಾನಗಳ ನಡುವೆ ಏನು ಸಂಬಂಧ ಇದೆ, ಏನು ಅಂತ ಯಾವ ಒಂದು ವಿದ್ಯಮಾನ ಕಾರಣವಾಗುತ್ತೆ, ಯಾವುದು ಇನ್ನೊಂದರ ಪರಿಣಾಮವಾಗುತ್ತೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಮತ್ತು ವಿಶ್ಲೇಷಿಸಲಿಕ್ಕೆ ಈ ಒಂದು ಅವಲೋಕನ ಅನ್ನೋದು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಅವಲೋಕನ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸುವ ಒಂದು ವೈಜ್ಞಾನಿಕ ವಿಧಾನ ಅಂತ ಕರೆಸ್ಕೊಳ್ಳುತ್ತೆ. ಇವು 5 ಅವಲೋಕನ ವಿಧಾನದ ಪ್ರಮುಖ ಲಕ್ಷಣಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಅವಲೋಕನ ಮಾಡೋದರಲ್ಲೂ ವಿವಿಧ ಪ್ರಕಾರಗಳಿದೆ. ಯಾವ ರೀತಿ ಸಂಶೋಧಕ ಅವಲೋಕನೆಯನ್ನ ಮಾಡಬಹುದು ಅನ್ನೋದು. ಸೊ ಅವಲೋಕನದ ಪ್ರಕಾರಗಳನ್ನ ತಿಳ್ಕೊಳ್ಳೋಣ ಅಥವಾ ಮಾಹಿತಿಯನ್ನ ಪಡ್ಕೊಳ್ಳೋಣ. ಟೈಪ್ಸ್ ಆಫ್ ಒಬ್ಸರ್ವೇಷನ್ ಅಂತ ಹೇಳ್ತೇವೆ. ಪ್ರಾಥಮಿಕ ಮಾಹಿತಿ ಸಂಗ್ರಹಣೆಯಲ್ಲಿ ಸಂಶೋಧಕನಿಗೆ ಅತ್ಯಂತ ಉಪಯುಕ್ತವಾಗಿರುವಂತಹ ಈ ಒಂದು ಅವಲೋಕನ ಪದ್ಧತಿಯಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿದೆ. ದೇರ್ ಆರ್ 3 ಟೈಪ್ಸ್ ಆಫ್ ಒಬ್ಸರ್ವೇಷನ್ಸ್ ಅಂತ. ಅಂದರೆ 3 ಪ್ರಕಾರದ ಅವಲೋಕನಗಳನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಬಹುದು ಅಂತ. ಹೌದು, ಯಾವುದು 3 ಪ್ರಕಾರಗಳು ಅಂದರೆ, ನಂಬರ್ 1 ಸಹಭಾಗಿ ಅವಲೋಕನ ಅಂತ ಕರಿತೇವೆ, ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್. ನಂಬರ್ 2 ಅಸಹಭಾಗಿ ಅವಲೋಕನ, ನಾನ್ ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್. ನಂಬರ್ 3 ಕ್ರಮಬದ್ಧವಾದ ನಿಯಂತ್ರಿತ ಅವಲೋಕನ, ಸಿಸ್ಟಮ್ಯಾಟಿಕ್ ಕಂಟ್ರೋಲ್ಡ್ ಒಬ್ಸರ್ವೇಷನ್ ಅಂತ ಕರೀತಾರೆ. ಇದು 3 ಅವಲೋಕನದ ಪ್ರಕಾರಗಳು, ಅವಲೋಕನದಲ್ಲಿ ಇರುವಂತಹ ಪ್ರಕಾರಗಳು. ಸಂಶೋಧಕ ಈ 3 ಪ್ರಕಾರದ ಅವಲೋಕನ ಮಾಡಿ ಅವನು ಯಾವುದಾದ್ರೂ ಒಂದು ಅವಲೋಕನದ ಮೂಲಕ ಅವನು ಮಾಹಿತಿಯನ್ನ ಸಂಗ್ರಹಿಸಬಹುದು ಅಂತ. ವಿದ್ಯಾರ್ಥಿಗಳೇ, ಒಂದೊಂದಾಗಿ ಈ ಪ್ರಕಾರಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1 ಸಹಭಾಗಿ ಅವಲೋಕನ, ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್ ಅಂತ ಕರೀತಾರೆ. ಇದನ್ನ ಅನಿಯಂತ್ರಿತ ಸಹಭಾಗಿ ಅವಲೋಕನ ಅಂತಾನೂ ಕರೀತಾರೆ, ಅಂದ್ರೆ ಅನ್ಕಂಟ್ರೋಲ್ಡ್ ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್ ಅಂತ ಕರೀತಾರೆ. ಯಾಕೆ ಅನ್ಕಂಟ್ರೋಲ್ಡ್ ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್ ಅಂತ ಕರೀತಾರೆ ಅಂದ್ರೆ, ಈ ಒಂದು ಅವಲೋಕನ ವಿಧಾನದಲ್ಲಿ ಸಂಶೋಧಕ ತಾನು ಅಧ್ಯಯನ ಮಾಡುವ ಕ್ಷೇತ್ರದ ಮೇಲೆ ಯಾವುದೇ ಬಗೆಯ ನಿಯಂತ್ರಣವನ್ನ ಹೊಂದದೆ, ಆ ಕ್ಷೇತ್ರದ ಜನರ ಮೇಲೆ ಯಾವುದೇ ಬಗೆಯ ಪ್ರಭಾವವನ್ನ ಬೀರದೆ ತಾನೇ ಪ್ರತ್ಯಕ್ಷವಾಗಿ ಭಾಗವಹಿಸಿ ವಿಷಯವನ್ನ ಸಂಗ್ರಹಿಸ್ತಾನೆ, ಮಾಹಿತಿಯನ್ನ ಸಂಗ್ರಹಿಸ್ತಾನೆ. ಅಂದ್ರೆ ಇಲ್ಲಿ ಸಂಶೋಧಕ ಆ ಒಂದು ಕ್ಷೇತ್ರದ ಮೇಲೆ ನಿಯಂತ್ರಣೆಯನ್ನಾಗ್ಲಿ ಅಥವಾ ಅಲ್ಲಿರುವ ಜನರ ಮೇಲೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಪ್ರಭಾವ ಬೀರಿ ಮಾಹಿತಿಯನ್ನ ಸಂಗ್ರಹಿಸೋದಿಲ್ಲ. ತಾನೇ ಖುದ್ದಾಗಿ ಹೋಗಿ ನೇರವಾಗಿ ಮಾಹಿತಿಯನ್ನ ಸಂಗ್ರಹಿಸ್ತಾನೆ. ಅದಕ್ಕೇನೆ ಇದನ್ನ ಅನ್ಕಂಟ್ರೋಲ್ಡ್ ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್ ಅಂತ ಕರೀತಾರೆ, ಅನಿಯಂತ್ರಿತ ಸಹಭಾಗಿ ಅವಲೋಕನ. ಸಹಭಾಗಿ ಅಂದ್ರೆ ಏನಿಲ್ಲಿ ಭಾಗವಹಿಸೋದು ಯಾರು? ಸಂಶೋಧಕ ಖುದ್ದಾಗಿ ಭಾಗವಹಿಸೋದ್ರಿಂದ ಪಾರ್ಟಿಸಿಪೆಂಟ್ ಒಬ್ಸರ್ವೇಷನ್ ಅಂತ ಕರೀತಾರೆ. ಇದು ಬಾಹ್ಯ ಶಕ್ತಿ ಅಥವಾ ಬಾಹ್ಯ ಅಂಶಗಳ ಮಾರ್ಗದರ್ಶನದಿಂದ ಮುಕ್ತವಾದ ಸಹಜ ಪರಿಸರದಲ್ಲಿ ನಡೆಯುವಂತಹ ಅವಲೋಕನವಾಗಿದೆ. ಸಂಶೋಧಕನು ಆ ಕ್ಷೇತ್ರದಲ್ಲಿಯೇ ವಾಸಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾನೆ, ಅದಕ್ಕೆ ಸಹಭಾಗಿ ಅಂತ ಕರೀತಾರೆ. ಅಂದ್ರೆ ಪಾರ್ಟಿಸಿಪೇಷನ್ ಮಾಡ್ತಾನೆ ಸಂಶೋಧಕ, ಅಲ್ಲಿ ಇದ್ದು ಜನರ ಜೊತೆಗೆ ಇದ್ದು ಮಾಹಿತಿಯನ್ನ ಸಂಗ್ರಹಿಸ್ತಾನೆ. ಈ ಒಂದು ಸಹಭಾಗಿ ಅವಲೋಕನದಲ್ಲಿ ಸಂಶೋಧಕ ಕೆಲವು ವಿಷಯಗಳನ್ನ ಅಥವಾ ಕೆಲವು ಸಂಗತಿಗಳನ್ನ ಗಮನಿಸಬೇಕಾಗತ್ತೆ. ಆ ಸಂಗತಿಗಳು ಯಾವುವು ಅಂತ ಒಂದೊಂದಾಗಿ ಹೇಳ್ತಾನೆ ನೋಡಿ. ತಾನು ಅವಲೋಕನಕಾರನಾಗಿ ಭಾಗವಹಿಸುವ ಸಮುದಾಯದ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಸಂಶೋಧಕ ತಿಳ್ಕೊಂಡಿರ್ಬೇಕು ಅಂತ. ಅಂದ್ರೆ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ, ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಸಮುದಾಯದ
ಅಥವಾ ಆದಿವಾಸಿ ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಬೇಕು ಅಂದರೆ ಸಂಶೋಧಕ ಖುದ್ದಾಗಿ ಹೋಗಿ ಅಲ್ಲಿ ಸ್ವಲ್ಪ ದಿನ ವಾಸಿಸಿ ಅವರಿಂದ ಅವಲೋಕನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಬೇಕು. ಆ ರೀತಿ ಅವಲೋಕನ ಮಾಡಬೇಕು ಅಂದರೆ ಅವನು ಕೆಲವು ವಿಷಯಗಳನ್ನು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಏನು ಅದರಲ್ಲಿ ಮೊದಲನೇದೇನು ಅಂದರೆ ಆ ಒಂದು ಸಮುದಾಯದ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು, ಅರಿವಿರಬೇಕು ಅಂತ ತಿಳ್ಕೊಂಡಿರಬೇಕು ಮೊದಲೇ ಅಂತ. ಎರಡನೇದಾಗಿ ತಾನು ಅವಲೋಕಿಸಿದ ಸಂಗತಿಗಳನ್ನು ಅದೇ ದಿನ ದಾಖಲು ಮಾಡಿಕೊಳ್ಳಬೇಕು. ಪ್ರತಿದಿನ ಅವನು ಏನು ಅವಲೋಕನ ಮಾಡ್ತಾ ಇರ್ತಾನೆ ಅದನ್ನ ತನ್ನ ಡೈರಿಯಲ್ಲಾಗಲಿ ತನ್ನ ಪುಸ್ತಕದಲ್ಲಾಗಲಿ ಅದೇ ದಿನ ತಾನೇನು ಒಂದು ದಿನದಲ್ಲಿ ಏನೇನನ್ನ ನೋಡಿದ್ದೇನೆ ಅನ್ನೋದನ್ನ ಅದೇ ದಿನ ದಾಖಲು ಮಾಡಿಕೊಳ್ಳಬೇಕು. ಮೂರನೇದಾಗಿ ತಾನು ಅವಲೋಕನ ಮಾಡುವ ಸಮುದಾಯದ ಜನರ ಬಗ್ಗೆ ಗೌಪ್ಯತೆಯನ್ನ ಕಾಪಾಡಬೇಕು. ಗೌಪ್ಯತೆ, ಸೀಕ್ರೆಸಿ ಇರಬೇಕು ಅಂತ. ಅಂದ್ರೆ ಈಗ ನೋಡಿ, ಕೆಲವೊಂದು ಸಲ ನಾವು ಕ್ಷೇತ್ರ ಕಾರ್ಯಕ್ಕೆ ಹೋದ್ರೆ ಜನ ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ. ನಾವು ಯಾರೋ ಸರ್ಕಾರಿ ಅಧಿಕಾರಿಗಳು ಅಥವಾ ಅವ್ರಿಗೆ ಏನೋ ಅಪಾಯ ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನೋ ಥರ ಯಾವ ಮಾಹಿತಿಯನ್ನು ಕೊಡೋದಿಲ್ಲ. ಅವರಿಗೆ ನಾವು ಒಂದು ನಂಬಿಕೆಯನ್ನು ಹುಟ್ಟಿಸ್ಬೇಕು. ಅಂದರೆ ಅವರಿಂದ ಪಡೆಯುವ ಮಾಹಿತಿಯನ್ನು ನಾವು ಬೇರೆ ಎಲ್ಲೂ ಕೂಡ ಹಂಚಿಕೊಳ್ಳೋದಿಲ್ಲ, ಯಾರ ಜೊತೆಗೂ ಹಂಚಿಕೊಳ್ಳೋದಿಲ್ಲ. ಇದು ಕೇವಲ ಸಂಶೋಧನೆಯ ಉದ್ದೇಶಕ್ಕಾಗಿ ಅಂತ ಅವರಲ್ಲಿ ನಾವು ನಂಬಿಕೆಯನ್ನು ಹುಟ್ಟಿಸ್ಬೇಕು. ಆ ಗೌಪ್ಯತೆಯನ್ನು ನಾವು ಕಾಪಾಡಬೇಕಾಗತ್ತೆ. ನಂಬರ್ 4, ಸಂಶೋಧಕನು ತಾಳ್ಮೆ ಕಳೆದುಕೊಳ್ಳಬಾರದು. ಹಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್. ಸೊ ಜನರು ಕೇಳುವ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಬೇಕು. ನಾನು ಆಗಲೇ ಹೇಳಿದೆ, ಜನ ಕೇಳಿದ ತಕ್ಷಣ ಮಾಹಿತಿಯನ್ನು ಕೊಡೋದಿಲ್ಲ. ಅವರು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆ ಕೊಡಬೇಕು ಮಾಹಿತಿಯನ್ನ? ಈ ಮಾಹಿತಿಯಿಂದ ನೀವೇನು ಮಾಡ್ತೀರಿ? ನಮಗೇನು ತೊಂದರೆ ಆಗುತ್ತೆ? ನಮ್ಮ ಸಮುದಾಯಕ್ಕೇನು ತೊಂದರೆ ಆಗುತ್ತೆ? ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆಲ್ಲ ತಾಳ್ಮೆಯಿಂದ ಉತ್ತರಿಸಬೇಕು ಸಂಶೋಧಕ. ಕೊನೆಯದಾಗಿ ತುಂಬಾ ಜಾಗರೂಕತೆಯಿಂದ ಅವಲೋಕನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಬೇಕು. ಅಂದಾಗ ಮಾತ್ರ ವಸ್ತುನಿಷ್ಠ ಮಾಹಿತಿ ದೊರೀತದೆ. ಎಷ್ಟೋ ಸಲ ಮುಗ್ಧ ಜನರು ಮಾಹಿತಿಯನ್ನ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಅವರಿಗೆ. ಅವಾಗ ಸಂಶೋಧಕ ಜಾಗರೂಕತೆಯಿಂದ ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಸೂಕ್ಷ್ಮವಾಗಿ ಗಮನಿಸಿ ತಾನೇ ಎಷ್ಟೋ ಮಾಹಿತಿಯನ್ನ ಸಂಗ್ರಹಿಸ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ವಸ್ತುನಿಷ್ಠ ಮಾಹಿತಿ, ಸರಿಯಾದ ಮಾಹಿತಿ ಸಂಶೋಧಕನಿಗೆ ಸಿಗುತ್ತೆ ಅಂತ. ಇನ್ನು ಎರಡನೇ ಪ್ರಕಾರವನ್ನು ನೋಡೋದಾದ್ರೆ, ಮೊದಲನೇದೇ ನೋಡಿ, ಸಹಭಾಗಿ ಅವಲೋಕನದ ಬಗ್ಗೆ ಮಾತಾಡ್ತಾ ಇದ್ವಿ. ಸಹಭಾಗಿ ಅವಲೋಕನದಲ್ಲಿ ಸಂಶೋಧಕ ಏನೇನು ಮನಸ್ಸಲ್ಲಿ ಇಟ್ಕೋಬೇಕು, ಅವನು ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಯಿತು. ಇವಾಗ ವಿದ್ಯಾರ್ಥಿಗಳೇ, ಈ ಒಂದು ಸಹಭಾಗಿ ಅವಲೋಕನದ ಒಂದು ಇತಿಮಿತಿಗಳೇನು, ಅನಾನುಕೂಲತೆಗಳೇನು, ಅಂದರೆ ಡಿಸ್ಅಡ್ವಾಂಟೇಜಸ್ ಆರ್ ಯು ಕ್ಯಾನ್ ಸೇ ಲಿಮಿಟೇಷನ್ಸ್ ಆಫ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಮೆಥಡ್. ಸೊ ಸಹಭಾಗಿ ಅವಲೋಕನದ ಒಂದು ಅನಾನುಕೂಲತೆಗಳು ಅಥವಾ ಇತಿಮಿತಿಗಳೇನು, ಯಾಕೆ ಇದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತೇನೆ ನಾನು. ನಂಬರ್ 1, ಇದು ಸಂಶೋಧಕನ ಸಮಯ, ಶಕ್ತಿ, ಹಣ ಮೂರನ್ನು ಹಾಳು ಮಾಡುತ್ತೆ ಅಂತ. ಸಹಭಾಗಿ ಅವಲೋಕನ ಏನಿದೆ ಅಂದ್ರೆ ಖುದ್ದಾಗಿ ಸಂಶೋಧಕನೇ ನೇರವಾಗಿ ಕ್ಷೇತ್ರಕ್ಕೆ ಹೋಗಿ ಅವಲೋಕನ ಮಾಡಬೇಕು ಅಂದ್ರೆ ಒಂದು, ಅವನ ಹಣ, ಅವನ ಶಕ್ತಿ, ಅವನ ಸಮಯ ಮೂರು ಹಾಳಾಗತ್ತೆ ಅಂತ. ಹೀಗಾಗಿ ಯಾರಿಗೆ ಸಮಯದ ಅಭಾವ ಇದೆಯೋ ಅಂತಹ ಸಂಶೋಧಕರಿಗೆ ಈ ತಂತ್ರವನ್ನ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಹಣ ಮತ್ತು ಶಕ್ತಿ ವ್ಯಯ ಆಗುತ್ತೆ ಅಂದ್ರೆ ಅವನು ಸಂಶೋಧಕ ಅವಲೋಕಿತ ಸಮುದಾಯದಲ್ಲಿಯೇ ಬದುಕಬೇಕು, ಸ್ವಲ್ಪ ದಿವಸ ಅಲ್ಲಿಯೇ ಹೋಗಿ ವಾಸ ಮಾಡಬೇಕಾಗತ್ತೆ. ಹಾಗಾಗಿ ಅವನು ಹಣವನ್ನು ಖರ್ಚು ಮಾಡಬೇಕು, ತನ್ನ ಶಕ್ತಿ, ತನ್ನ ಸಮಯವನ್ನು ಕೂಡ ಖರ್ಚು ಮಾಡಬೇಕು. ಇನ್ನು ಎರಡನೇ ಇತಿಮಿತಿ ಅಥವಾ ಅನಾನುಕೂಲತೆ ಏನು ಅಂದ್ರೆ, ಈ ವಿಧಾನ ಮಾಹಿತಿ ಸಂಗ್ರಹಣೆಯ ಅನೌಪಚಾರಿಕ ವಿಧಾನ. ಹೀಗಾಗಿ ಈ ವಿಧಾನದಿಂದ ಸಂಗ್ರಹಿಸಲ್ಪಟ್ಟ ಮಾಹಿತಿಯನ್ನು ಸಂಖ್ಯಾಶಾಸ್ತ್ರೀಯ ವಿಧಾನದಿಂದ ವಿಶ್ಲೇಷಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಜನ ಏನ್ ಮಾಹಿತಿಯನ್ನ ಕೊಡ್ತಾರೆ ಅದು ಅನೌಪಚಾರಿಕವಾದದ್ದು, ಎಲ್ಲಿಯೂ ಔಪಚಾರಿಕ ಮಾಹಿತಿ ಸಿಗೋದಿಲ್ಲ ನಮಗೆ. ಹಾಗಾಗಿ ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಸಂಖ್ಯಾಶಾಸ್ತ್ರೀಯ ವಿಧಾನದಿಂದ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಮೂರನೇದಾಗಿ, ಈ ಸಹಭಾಗಿ ಅವಲೋಕನ ವಿಧಾನದಲ್ಲಿ ವಸ್ತುನಿಷ್ಠತೆಯ ಕೊರತೆ ಇದೆ. ಏಕೆಂದ್ರೆ ಸಂಶೋಧಕರು ಸಂಶೋಧನಾ ಕ್ಷೇತ್ರದೊಂದಿಗೆ ಭಾವನಾತ್ಮಕವಾಗಿ ಗುರುತಿಸಿಕೊಳ್ಳೋದ್ರಿಂದ ಕೆಲವೊಮ್ಮೆ ಮಹತ್ವದ ಸಂಗತಿಗಳನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ. ಸಂಶೋಧಕ ಯಾರೇ ಆಗಲಿ ನೋಡಿ, ಒಂದು ಸ್ಥಳದಲ್ಲಿ ತುಂಬಾ ದಿನ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಸ್ಥಳದ ಆ ಸುತ್ತಮುತ್ತಲಿನ ಜನತೆಯ ಬಗ್ಗೆ ಒಂದು ವ್ಯಾಮೋಹ ಹುಟ್ಕೊಂಡ್ಬಿಡತ್ತೆ.
ಹಾಗಾಗಿ ಅವನು ಸಂಶೋಧನಾ ಕ್ಷೇತ್ರದೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಲಿಕ್ಕೆ ಶುರು ಮಾಡ್ತಾನೆ. ಈ ಜನ ನಮ್ಮವರು, ಇದು ಊರು ನಮ್ದೇ ಅನ್ನೋ ರೀತಿ ಅವನಿಗೆ ಭಾವನೆಗಳು ಬರ್ಲಿಕ್ಕೆ ಶುರುವಾದ್ರೆ ಮಹತ್ವದ ಸಂಗತಿಗಳನ್ನೇ ಅವನು ಎಷ್ಟೋ ಸಲ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಇರುತ್ತೆ. ಈ ವಿಧಾನವನ್ನ ಎಲ್ಲ ಪ್ರಕಾರದ ಅಧ್ಯಯನಗಳಲ್ಲಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಮುಂದಿಂದೇನು ಅಂತಂದ್ರೆ, ಈ ಒಂದು ವಿಧಾನವನ್ನ ಎಲ್ಲಾ ಪ್ರಕಾರದ ಅಧ್ಯಯನಗಳಲ್ಲಿ ಉಪಯೋಗಿಸುವಂತಿಲ್ಲ. ಅಪರಾಧಿಗಳು, ಬಾಲಾಪರಾಧಿಗಳು, ಮದ್ಯ ಮತ್ತು ಮಾದಕ ದ್ರವ್ಯಗಳ ಮಾರಾಟಗಾರರು, ಕಳ್ಳಭಟ್ಟಿ ತಯಾರಿಸುವವರು ಮೊದಲಾದವರ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭಗಳಲ್ಲಿ ಈ ತಂತ್ರವನ್ನು ಉಪಯೋಗಿಸೋದು ಸೂಕ್ತ ಅಲ್ಲ ಅಂತ. ಯಾಕೆ ಸೂಕ್ತ ಅಲ್ಲ ಅಂದ್ರೆ, ಸರಿಯಾದ ವಾಸ್ತವಿಕ ಮಾಹಿತಿ ಸಿಗೋದಿಲ್ಲ. ಈ ತಂತ್ರದ ಮೂಲಕ ಚಿಕ್ಕ ಸಮೂಹ ಮತ್ತು ಸಮುದಾಯಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡಬಹುದು. ಸಂಶೋಧಕ ಗಮನಿಸಬೇಕಾದಂಥ ವಿಷಯಗಳು ಜಾಸ್ತಿ ಇರೋದ್ರಿಂದ ಚಿಕ್ಕ ಸಮುದಾಯ ಅಥವಾ ಸಮೂಹಗಳಿದ್ರೆ ಅಧ್ಯಯನ ಯಶಸ್ವಿಯಾಗಿ ಆಗುತ್ತೆ ಅಂತ. ಇಷ್ಟೊಂದು ಅನಾನುಕೂಲತೆಗಳಿದೆ ಸಹಭಾಗಿ ಅವಲೋಕನದಲ್ಲಿ. ಪಾರ್ಟಿಸಿಪೆಂಟ್ ಮೆಥಡ್ ಅಂತ ಏನು ಕರಿತೇವೆ, ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಏನು ಕರಿತೇವೆ, ಅದರ ಲಿಮಿಟೇಷನ್ಸ್ ಇದು, ಅನಾನುಕೂಲತೆಗಳು, ಡಿಸ್ಅಡ್ವಾಂಟೇಜಸ್ಸು ಕೂಡ ಈ ವಿಧಾನದಲ್ಲಿ ಉಂಟು ಅಂತ. ಈಗ ಬನ್ನಿ ವಿದ್ಯಾರ್ಥಿಗಳೇ, ಅವಲೋಕನದ ಎರಡನೆಯ ಪ್ರಕಾರ ಅಸಹಭಾಗಿ ಅವಲೋಕನ, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೇವೆ. ಇದನ್ನ ಅನಿಯಂತ್ರಿತ ಅಸಹಭಾಗಿ ಅವಲೋಕನ ಅಂತಾನೂ ಕರೀತಾರೆ. ಅಂದ್ರೆ ಅನ್ಕಂಟ್ರೋಲ್ಡ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ. ಈ ವಿಧಾನದಲ್ಲಿ ಸಂಶೋಧಕ ತಾನು ಅಧ್ಯಯನ ಮಾಡಬೇಕಾದ ಕ್ಷೇತ್ರದಲ್ಲಿ ಉಪಸ್ಥಿತನಿರ್ತಾನೆ, ಅಂದ್ರೆ ಅಲ್ಲಿಯೇ ವಾಸ ಮಾಡ್ತಾನೆ. ಆದರೆ ಯಾವುದೇ ಚಟುವಟಿಕೆಗಳಲ್ಲಿ ಅವನು ಸಕ್ರಿಯವಾಗಿ ಭಾಗವಹಿಸೋದಿಲ್ಲ. ಒಂದು ನಿರ್ದಿಷ್ಟ ಸಮುದಾಯದಲ್ಲಿ ಅವನು ವಾಸವಾಗಿದ್ರೂ ಕೂಡ ಆ ಸಮುದಾಯದ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಥವಾ ಆ ಸಮುದಾಯದ ಉಳಿದ ಚಟುವಟಿಕೆಗಳಲ್ಲಿ ಅವನು ಸಕ್ರಿಯವಾಗಿ ಭಾಗವಹಿಸುವಂತಿಲ್ಲ. ಈ ವಿಧಾನದಲ್ಲಿ ಸಂಶೋಧಕನಿಗೆ ಸಮೂಹದ ಮೇಲೆ ಪ್ರಭಾವ ಬೀರಿ ತನಗೆ ಬೇಕಾದ ಮಾಹಿತಿ ಪಡೆದುಕೊಳ್ಳಲು ಅವಕಾಶವಿರುತ್ತೆ. ಏಕೆಂದ್ರೆ ಇಲ್ಲಿ ಸಂಶೋಧಕನು ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಭಾಗವಹಿಸದೆ ಆ ಸನ್ನಿವೇಶದಿಂದ ಹೊರಗುಳಿದು ಅವಲೋಕನ ಮಾಡ್ತಾನೆ. ಇಲ್ಲಿ ನಾನ್ ಪಾರ್ಟಿಸಿಪೆಂಟ್ ಅಂತ ಹೇಳಿದೆ. ಅಂದ್ರೆ ಅಸಹಭಾಗಿ ಅಂದ್ರೇನು, ಪ್ರತ್ಯಕ್ಷವಾಗಿ ಸಂಶೋಧಕ ಸಂಪೂರ್ಣವಾಗಿ ಭಾಗವಹಿಸೋದಿಲ್ಲ, ಆ ಸಮುದಾಯದಿಂದ ಸ್ವಲ್ಪ ದೂರ ಉಳಿದು ಮಾಹಿತಿಯನ್ನ ಸಂಗ್ರಹಿಸ್ತಾನೆ. ಹೀಗಾಗಿ ಇದು ಅನಿಯಂತ್ರಿತ ಅಸಹಭಾಗಿ. ಅಂದ್ರೆ ಅಲ್ಲಿ ನಿಯಂತ್ರಣ ಇರೋದಿಲ್ಲ, ಸಂಶೋಧಕನ ನಿಯಂತ್ರಣ ಏನು ಆ ಸಂಶೋಧನಾ ಕ್ಷೇತ್ರದ ಮೇಲೆ ಇರೋದಿಲ್ಲ. ಯಾಕಿರೋದಿಲ್ಲ ಅಂದ್ರೆ ಅಲ್ಲಿ ಅವನು ಖುದ್ದಾಗಿ ಭಾಗವಹಿಸೋದಿಲ್ಲ. ಈ ವಿಧಾನ ಬಳಸಿ ಮಾಹಿತಿ ಸಂಗ್ರಹಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದ್ರೆ ಸನ್ನಿವೇಶದ ನಡುವೆ ಇದ್ದೂ ಇಲ್ಲದಂತಿರುವ ಸ್ಥಿತಿಯಲ್ಲಿ ಅವಲೋಕನ ನಡೆಯುತ್ತೆ. ಅಲ್ಲಿ ಅವನು ಇದ್ರೂ ಕೂಡ ಅಲ್ಲಿಯೇ ಇರ್ತಾನೆ, ಉಪಸ್ಥಿತ ಇರ್ತಾನೆ, ಆದರೆ ಇದ್ದೂ ಇಲ್ಲದಂತಿರ್ತಾನೆ. ಅಂದ್ರೆ ಉಳಿದವರ ಜೊತೆ ಹೆಚ್ಚು ಸಂಪರ್ಕವನ್ನ ಹೊಂದಿರೋದಿಲ್ಲ. ಹೀಗಾಗಿ ಸಂಶೋಧಕನು ತುಂಬಾ ಜಾಗರೂಕನಾಗಿರ್ಬೇಕು. ಇಂತಹ ವಿಧಾನವನ್ನ ಸಾಮಾನ್ಯವಾಗಿ ಸಮುದಾಯವೊಂದರ ಸಂಸ್ಕೃತಿಯನ್ನ ಅಧ್ಯಯನ ಮಾಡುವಾಗ ಬಳಸ್ತಾರೆ. ಯಾವುದಾದ್ರೂ ಸಮುದಾಯದ ಒಂದು ಸಂಸ್ಕೃತಿಯನ್ನ ಅಧ್ಯಯನ ಮಾಡಬೇಕು, ಅದರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂದ್ರೆ ಇಂತಹ ವಿಧಾನವನ್ನ ಬಳಸ್ತಾರೆ. ದೂರದಿಂದಲೇ ಅವಲೋಕನ ಮಾಡಿ ಸಂಶೋಧಕನು ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾನೆ. ಇದು ಅಸಹಭಾಗಿ ಅವಲೋಕನ. ಈಗ ಈ ಅಸಹಭಾಗಿ ಅವಲೋಕನದಲ್ಲೂ ಕೂಡ ಕೆಲವೊಂದು ಅನಾನುಕೂಲತೆಗಳಿದೆ, ಇತಿಮಿತಿಗಳಿದೆ, ಲಿಮಿಟೇಷನ್ಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಮೆಥಡ್ ಅಂತ ಕರೀತಾರೆ, ಅನ್ಕಂಟ್ರೋಲ್ಡ್ ನಾನ್ ಪಾರ್ಟಿಸಿಪೆಂಟ್ ಮೆಥಡ್ ಅಂತ. ಸೊ ಸಂಪೂರ್ಣ ಮಾಹಿತಿ, ಮೊದಲನೇದಾಗಿ ಈ ವಿಧಾನದಲ್ಲಿ ಸಂಶೋಧಕನಿಗೆ ಸಂಪೂರ್ಣ ಮಾಹಿತಿ ದೊರೆಯದೇ ಇರಬಹುದು. ಯಾಕೆ ಅಂದ್ರೆ ಸಂಶೋಧಕ ಸಮೂಹದ ಹೊರಗಡೆ ಇದ್ದು ವೀಕ್ಷಣೆ ಮಾಡೋದ್ರಿಂದ ಅನೇಕ ಮಾಹಿತಿಗಳು ಅವನಿಗೆ ಸಿಗದೆ ಹೋಗಬಹುದು. ಎರಡನೇದಾಗಿ ಸಂಶೋಧಕನಿಗೆ ಅಧ್ಯಯನ ವಿಷಯದ ಸಮರ್ಪಕವಾದ ಗ್ರಹಿಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ಅಧ್ಯಯನಕ್ಕೆ ಒಳಪಟ್ಟಂತಹ ವ್ಯಕ್ತಿಗಳು ಸಂಶೋಧಕನಿಗೆ ಮಹತ್ವದ ಮಾಹಿತಿ ನೀಡದೇ ಇರಬಹುದು. ಅವರು ಸಂಶೋಧಕರನ್ನ ಸಂಶಯ ದೃಷ್ಟಿಯಿಂದ ನೋಡಬಹುದು. ನಾನಾಗ್ಲೇ ಹೇಳಿದೆ, ಎಷ್ಟೋ ಸಲ ಜನರು ಅಪರಿಚಿತರೊಬ್ಬರು ಹೋಗಿ ಮಾಹಿತಿ ಕೇಳಿದಾಗ ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ಯಾಕೆ ಮಾಹಿತಿಯನ್ನ ಕೊಡ್ಬೇಕು ಇವರಿಗೆ, ಏನಾದರೂ ಅಪಾಯ ಬರಬಹುದಾ ಅನ್ನುವ ಸಂಶಯ ದೃಷ್ಟಿಯಿಂದಲೇ ಸಂಶೋಧಕರನ್ನ ನೋಡ್ತಾರೆ. ಹಾಗಾಗಿ ಸಮರ್ಪಕವಾದಂತಹ ವಿಷಯ
ಗ್ರಹಿಕೆ ಸಂಶೋಧಕನಿಗೆ ಸಾಧ್ಯವಾಗಲಿಕ್ಕಿಲ್ಲ. ಮೂರನೇದಾಗಿ, ಪ್ರಮುಖ ಘಟನೆಗಳನ್ನ ಅಲಕ್ಷಿಸುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ ಸಂಶೋಧಕ ದೂರದಿಂದ ವೀಕ್ಷಿಸೋದ್ರಿಂದ ಮಹತ್ವದ ಘಟನೆಗಳನ್ನೇ ನಿರ್ಲಕ್ಷ್ಯ ಮಾಡಬಹುದು. ಇಲ್ಲಿ ಹೇಳಿದ್ನಲ್ಲ, ಸಮುದಾಯದಲ್ಲಿ ಇದ್ದೂ ಇಲ್ಲದಂತಿರ್ತಾನೆ, ದೂರದಿಂದಲೇ ಎಲ್ಲವನ್ನೂ ಗಮನಿಸ್ತಾನೆ. ಹಾಗಾಗಿ ದೂರದಿಂದ ಗಮನಿಸೋದ್ರಿಂದ ಎಷ್ಟೋ ಸಲ ಮಹತ್ವದ ಘಟನೆಗಳನ್ನೇ ನಿರ್ಲಕ್ಷ್ಯ ಮಾಡಿ ಬಿಡಬಹುದು. ಹಾಗೆಯೇ ಕೆಲವೊಂದು ಸಲ ಅಧ್ಯಯನದ ವಿಷಯಗಳ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಬಹುದು. ಇವಾಗ ಯಾವುದೇ ವಿಷಯವನ್ನ ಹತ್ತಿರದಿಂದ ಅಥವಾ ಅದರಲ್ಲಿ ಭಾಗವಹಿಸಿ ಗಮನಿಸೋದಕ್ಕೂ ದೂರದಿಂದ ಭಾಗವಹಿಸದೇ ಗಮನಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ದೂರದಿಂದ ಭಾಗವಹಿಸದೇ ಗಮನಿಸಿದರೆ ಕೆಲವೊಂದ್ಸಲ ತಪ್ಪು ಮಾಹಿತಿಯೂ ಕೂಡ ಸಿಗಬಹುದು ಅಂತ. ಈ ರೀತಿಯ ಅವಲೋಕನದಿಂದ ವಿಷಯಗಳ ಸಾಮಾನ್ಯೀಕರಣ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಈ ತಂತ್ರದಿಂದ ಸಂಶೋಧಕನಿಗೆ ವಿಷಯದ ಒಂದು ಮುಖದ ಬಗ್ಗೆ ಮಾತ್ರ ತಿಳಿಯುತ್ತೆ, ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಸಾಮಾನ್ಯೀಕರಣ ಮಾಡಲಿಕ್ಕೆ ಈ ಒಂದು ಅಸಹಭಾಗಿ ಅವಲೋಕನ ಸಾಧ್ಯ ಆಗೋದಿಲ್ಲ ಅಂತ. ಇದು ಅಸಹಭಾಗಿ ಅವಲೋಕನದ ಇತಿಮಿತಿಗಳು, ಎರಡನೆಯ ಪ್ರಕಾರ. ವಿದ್ಯಾರ್ಥಿಗಳೇ, ಈಗ ಅವಲೋಕನ ವಿಧಾನದಲ್ಲಿ ಬರುವಂತಹ ಮೂರನೆಯ ಪ್ರಕಾರ ಯಾವುದು ಅಂದ್ರೆ ಕ್ರಮಬದ್ಧವಾದ ನಿಯಂತ್ರಿತ ಅವಲೋಕನ ಅಂತ ಕರೀತಾರೆ. ಸಿಸ್ಟಮ್ಯಾಟಿಕ್ ಕಂಟ್ರೋಲ್ಡ್ ಅಬ್ಸರ್ವೇಷನ್ ಅಂತ ಇದು ಮೂರನೇ ಪ್ರಕಾರದ್ದು. ಹೆಸರೇ ಸೂಚಿಸುವ ಹಾಗೆ ಅತ್ಯಂತ ವ್ಯವಸ್ಥಿತವಾಗಿ, ಸಿಸ್ಟಮ್ಯಾಟಿಕ್, ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ ಕೆಲವು ಉಪಕರಣಗಳ ನೆರವಿನೊಂದಿಗೆ ನಡೆಸಲಾಗುವ ಅವಲೋಕನವನ್ನ ಕ್ರಮಬದ್ಧವಾದ ನಿಯಂತ್ರಿತ ಅವಲೋಕನ ಅಂತ ಕರೆಯಲಾಗುತ್ತೆ. ಇಲ್ಲಿ ಅವಲೋಕನ ಪ್ರಕ್ರಿಯೆಯು ವ್ಯವಸ್ಥಿತವಾಗಿ ನಡೆಯುವಂತೆ ನೋಡಿಕೊಳ್ಳಲಾಗುತ್ತೆ. ಹೆಸರೇ ಸೂಚಿಸುವ ಹಾಗೆ ಕ್ರಮಬದ್ಧವಾದ ನಿಯಂತ್ರಿತ ಅವಲೋಕನ, ಕಂಟ್ರೋಲ್ಡ್ ಆಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಸಂಶೋಧಕ ಇದನ್ನ ವ್ಯವಸ್ಥಿತವಾಗಿ ನಡೆಸುವಂತಹ ಅವಲೋಕನ. ಇಲ್ಲಿ ಅಧ್ಯಯನಕ್ಕೆ ಒಳಪಡುವ ವ್ಯಕ್ತಿ, ವಸ್ತು ಮತ್ತು ವಿಷಯಗಳ ಮೇಲೆ ನಿಯಂತ್ರಣೆ ಮಾಡುವುದಕ್ಕಿಂತಲೂ ಹೆಚ್ಚು ಅವಲೋಕನ ಪ್ರಕ್ರಿಯೆಯ ಮೇಲೆ ಹೆಚ್ಚಿನ ನಿಯಂತ್ರಣವಿರುತ್ತೆ. ಅಂದ್ರೆ ಅವಲೋಕನಕ್ಕೆ ಒಳಪಡುವವರ ಮೇಲೆ ನಿಯಂತ್ರಣ ಇರೋದಿಲ್ಲ, ಅವಲೋಕನ ಪ್ರಕ್ರಿಯೆ ಏನಿರುತ್ತೆ, ಆ ಪ್ರೋಸೆಸ್ ಏನಿದೆ ಅದರ ಮೇಲೆ ನಿಯಂತ್ರಣ ಇರುತ್ತೆ. ಇದಕ್ಕಾಗಿ ಸಂಶೋಧಕನು ತನ್ನ ಮೇಲೆ ಕೆಲವೊಂದು ನಿರ್ಬಂಧನೆಗಳನ್ನ ಸ್ವಯಂ ಪ್ರೇರಣೆಯಿಂದ ಹೇರಿಕೊಳ್ಳುವುದರ ಮೂಲಕ ಅವಲೋಕನ ಪ್ರಕ್ರಿಯೆಯು ವಸ್ತುನಿಷ್ಠವಾಗಿ ನಡೆಯಲು ಅವಕಾಶವನ್ನ ಮಾಡಿಕೊಡ್ತಾನೆ. ಸ್ವತಃ ಸಂಶೋಧಕ ತನ್ನ ಮೇಲೇನೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕೊಳ್ತಾನೆ, ನಿರ್ಬಂಧನೆಗಳನ್ನು ಹಾಕೊಂಡು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅವಲೋಕನ ಪ್ರಕ್ರಿಯೆಯನ್ನ ಮಾಡ್ತಾನೆ. ಹಾಗಾಗಿ ಇಲ್ಲಿ ವಸ್ತುನಿಷ್ಠವಾದಂತಹ ಮಾಹಿತಿಯನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಈ ಬಗೆಯ ನಿಯಂತ್ರಿತ ಅವಲೋಕನದಲ್ಲಿ ಸಂಶೋಧಕನು ತಾನು ಅವಲೋಕಿಸಿರುವುದನ್ನು ಆ ಕ್ಷಣವೇ ದಾಖಲು ಮಾಡಿಕೊಳ್ಳಬೇಕು. ಇಲ್ಲೂ ಕೂಡ ತಾನೇನು ಅವಲೋಕನ ಮಾಡಿರ್ತಾನೆ ಅದೇ ಕ್ಷಣದಲ್ಲಿ ದಾಖಲು ಮಾಡಿಕೊಳ್ಬೇಕಾಗತ್ತೆ ಅವನು. ಅಂದ್ರೆ ಮುಂದೆ ಮತ್ತೆ ಆ ಮಾಹಿತಿ ಸಿಗ್ಲಿಕ್ಕಿಲ್ಲ ಅವನಿಗೆ. ಅದಕ್ಕೋಸ್ಕರ ತಾನೇನು ಗಮನಿಸಿರ್ತಾನೆ ಆ ಕ್ಷಣವೇ ಅದನ್ನ ದಾಖಲು ಮಾಡಿಕೊಳ್ತಾನೆ. ಇದೊಂದು ಅತ್ಯಂತ ಸೂಕ್ಷ್ಮವಾದ ತಂತ್ರವಾಗಿದೆ. ಆದ್ದರಿಂದಲೇ ಸಮಾಜ ವಿಜ್ಞಾನಗಳಲ್ಲಿ ಈ ಒಂದು ತಂತ್ರ ಅಥವಾ ಈ ವಿಧಾನ ಹೆಚ್ಚು ಪ್ರಚಲಿತದಲ್ಲಿದೆ. ಸೊ ಅವಲೋಕನ ಪದ್ಧತಿಯಲ್ಲಿ ಈ ಮೂರನೆಯ ವಿಧಾನ ಹೆಚ್ಚು ಪ್ರಚಲಿತದಲ್ಲಿದೆ. ಇಲ್ಲಿ ಅವಲೋಕನವು ಕೆಲವು ಪೂರ್ವ ಯೋಜನೆಗಳಿಗೆ ಅನುಗುಣವಾಗಿ ನಡೆಯುತ್ತೆ. ಪೂರ್ವ ಯೋಜನೆಗಳು ಅಂದ್ರೆ ಪ್ರೀ ಪ್ಲಾನ್ ಮಾಡೋರು ಯಾರು? ಸಂಶೋಧಕ. ಹೇಗೆ ಅವಲೋಕನ ಮಾಡಬೇಕು, ಯಾವುದನ್ನ ಅವಲೋಕನ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಮೊದಲೇ ಎಲ್ಲ ಯೋಜನೆಗಳನ್ನ ಹಾಕ್ಕೊಂಡು ಇವನು ಅವಲೋಕನ ಮಾಡೋದ್ರಿಂದ ಇದನ್ನ ಕ್ರಮಬದ್ಧವಾದ ವ್ಯವಸ್ಥಿತವಾದ ನಿಯಂತ್ರಿತ ಅವಲೋಕನ ಅಂತ ಕರೀತಾರೆ. ಇದು ಮೂರನೆಯ ಪ್ರಕಾರದ ಅವಲೋಕನ. ಸೊ ಹೀಗೆ ಅವಲೋಕನದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು ಉಂಟು. ಇದು ಅವಲೋಕನ ಅಂದ್ರೆ ಏನು, ಅವಲೋಕನದ ಲಕ್ಷಣಗಳು ಮತ್ತು ಅವಲೋಕನದಲ್ಲಿರುವಂತಹ ಪ್ರಕಾರಗಳನ್ನು ಕುರಿತು. ಇದು ಮೊದಲನೆಯ ತಂತ್ರ. ಪ್ರಾಥಮಿಕ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸುವ, ದತ್ತಾಂಶವನ್ನ ಸಂಗ್ರಹಿಸುವ ಮೊದಲನೆಯ ತಂತ್ರ, ಮೊದಲನೆಯ ವಿಧಾನ ಅವಲೋಕನ. ಇನ್ನೂ 2 ವಿಧಾನಗಳಿದೆ ಅಂತ ಹೇಳಿದೆ, ಸಂದರ್ಶನ ಮತ್ತು ಪ್ರಶ್ನಾವಳಿ, ಇಂಟರ್ವ್ಯೂ ಅಂಡ್ ಕ್ವೆಶ್ಚನೇರ್. ಈ 2 ವಿಧಾನಗಳನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ವಿದ್ಯಾರ್ಥಿಗಳೇ. ಸಮಾಜಶಾಸ್ತ್ರದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ವೇವ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.